ಬುರುಡೆ ಕೇಸ್ನ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಇದೀಗ ಲಭ್ಯವಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ಸಿಕ್ಕಂತಹ ಮತ್ತೊಂದು ಅಸ್ಥಿಪಂಜರದ ಗುರುತು ಇದೀಗ ಪತ್ತೆಯಾಗಿದೆ. ಬಂಗ್ಲೆಗುಡ್ಡದಲ್ಲಿ ಪತ್ತೆಯಾದಂತಹ ಮತ್ತೊಂದು ಅಸ್ಥಿಪಂಜರದ ಸುಳಿವು ಇದೀಗ ಪತ್ತೆಯಾಗಿರತಕ್ಕಂಥದ್ದು. ಡ್ರೈವಿಂಗ್ ಲೈಸೆನ್ಸ್ ಆಧಾರದಲ್ಲಿ ಕುಟುಂಬಸ್ಥರಿಗೆ ಎಸ್ಐಟಿ ಬುಲಾವ್ ಅಂತ ಹೇಳಲಾಗಿದೆ. ಬಂಗ್ಲೆಗುಡ್ಡದ ಕಾಡಿನಲ್ಲಿ ಅಸ್ಥಿಪಂಜರ ಶೋಧದ ವೇಳೆ ಡಿಎಲ್ ಪತ್ತೆಯಾಗಿತ್ತು. ತುಮಕೂರು ಜಿಲ್ಲೆಯ ಗುಬ್ಬಿ ಮೂಲದ ಆದಿಶೇಷ ನಾರಾಯಣ ಎಂಬಂತಹ ಯುವಕನ ಡಿಎಲ್ ಪತ್ತೆಯಾಗಿತ್ತು. ಚಾಲಕನ ಒಂದು ಚಾಲನಾ ಪರವಾನಗಿ ಪತ್ತೆಯಾಗಿತ್ತು. ಆ ಮೂಲಕ ಡಿಎಲ್ ಮೂಲಕ ಆದಿಶೇಷ ನಾರಾಯಣ ಕುಟುಂಬಸ್ಥರಿಗೆ ಎಸ್ಐಟಿ ಬುಲಾವನ್ನ ಕೊಟ್ಟಿದ್ದಾರೆ. 2013 ಅಕ್ಟೋಬರ್ 2ರಿಂದ ನಾಪತ್ತೆಯಾಗಿದ್ದಂತಹ ಆದಿಶೇಷ ನಾರಾಯಣ್ ಬಾರ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ ನಾರಾಯಣ್. ಹಾಗಾಗಿ ಯುವಕ ಏಕಾಏಕಿಯಾಗಿ ನಾಪತ್ತೆಯಾಗಿದ್ದು, ಈ ನಾಪತ್ತೆ ಸಂಬಂಧ ಯಾವುದೇ ರೀತಿಯಾದಂತಹ ಇದುವರೆಗೂ ಪ್ರಕರಣ ಕೂಡ ದಾಖಲಿಸಲಾಗಿಲ್ಲ. ಆ ಕಾರಣ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಸದ್ಯ ಇದೀಗ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಆಗಮನಿಸಲಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಗೆ ಇದೀಗ ಮಾಹಿತಿ ಕೂಡ ನೀಡಿದ್ದಾರೆ ಕುಟುಂಬಸ್ಥರು. ಆ ವಿಚಾರಣೆಗೆ ಸಂಬಂಧಪಟ್ಟಂತೆ ಡ್ರೈವಿಂಗ್ ಲೈಸೆನ್ಸ್ ಆಧಾರದಲ್ಲಿ ಕುಟುಂಬಸ್ಥರಿಗೆ ಎಸ್ಐಟಿ ಬುಲಾವ್ ನೀಡಿದೆ. ಪ್ರಮುಖವಾಗಿರತಕ್ಕಂತಹ 2 ಸುಳಿವು ಕೊಟ್ಟಿದೆ. ಹಾಗಾಗಿ ಬುರುಡೆಯ ಎಸ್ಐಟಿ ಇದೀಗ ಬುಲಾವನ್ನ ನೀಡಿರತಕ್ಕಂಥದ್ದು. 2 ವಿಚಾರಗಳು ಇದೀಗ ಸಂಬಂಧಪಟ್ಟಂತೆ ಗುಬ್ಬಿ ಮೂಲದ ಆದಿಶೇಷ ನಾರಾಯಣ್ ಎಂಬಂತಹ ಯುವಕ ಅಂತ ಹೇಳಲಾಗ್ತಾ ಇದೆ. ಡಿಎಲ್ ಮೂಲಕ ಆದಿಶೇಷ ನಾರಾಯಣ ಕುಟುಂಬಸ್ಥರಿಗೆ ಬುಲಾವನ್ನ ಹೊರಡಿಸಲಾಗಿದೆ. 2013 ಅಕ್ಟೋಬರ್ 2ರಂದು ನಾಪತ್ತೆಯಾಗಿದ್ರು ಆದಿಶೇಷ. ಇನ್ನು ಆದಿಶೇಷ ಬಾರ್ ಒಂದರಲ್ಲಿ ಕ್ಯಾಶಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಇನ್ನು ಕೆಲಸ ಮಾಡ್ತಿದ್ದಂತಹ ಯುವಕ ನಾಪತ್ತೆಯಾಗಿದ್ದ ಹಿನ್ನೆಲೆಯಲ್ಲಿ ಯಾವುದೇ ಕೇಸ್ ಕೂಡ ಇದುವರೆಗೆ ದಾಖಲಾಗಿಲ್ಲ. ಆದರೆ ಇವಾಗ ಡಿಎಲ್ ಪತ್ತೆಯಾಗಿದೆ. ಹಾಗಾಗಿ ಕುಟುಂಬಸ್ಥರು ಸದ್ಯ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ವಿಚಾರಣೆಗೆ ಆಗಮಿಸಲಿದ್ದಾರೆ. ಒಂದು ಕಡೆಗೆ ಎಸ್ಐಟಿ ಅಧಿಕಾರಿಗಳಿಗೆ ಕುಟುಂಬಸ್ಥರು ಕೂಡ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಬಾರ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ನಾರಾಯಣ ಅಂತಕ್ಕಂಥದ್ದು. ಸೊ ಇದೀಗ ಬುರುಡೆ ಕೇಸಿಗೆ ಮತ್ತೊಂದು ತಿರುವನ್ನ ಪಡೆದುಕೊಳ್ಳಲಾಗ್ತಾ ಇದೆ. ಡ್ರೈವಿಂಗ್ ಲೈಸೆನ್ಸ್ ಆಧಾರದಲ್ಲಿ ಕುಟುಂಬಸ್ಥರಿಗೆ ಎಸ್ಐಟಿ ಬುಲಾವನ್ನ ನೀಡಿದೆ. ಬಂಗ್ಲೆ ಕಾಡಿನಲ್ಲಿ ಮದುವೆ ಆಗಿತ್ತ ಅಥವಾ ಸಿಂಗಲ್? ಅವನು ಸಿಂಗಲ್ ಆಗಿದ್ದ, ಮದುವೆ ಏನಾಗಿರ್ಲಿಲ್ಲ. ಯಾವಾಗ ಅಂತ ಹೇಳಿದ್ರೆ ಬರ್ಲಿಕ್ಕೆ, ಅಥವಾ ಏನಾದ್ರೂ ಪೂರಕ ಬೇರೆ ದಾಖಲೆನ ತರಬೇಕಂತ ಹೇಳಿದ್ರ? ಬೇರೆ ಏನು ಹೇಳಿಲ್ಲ ಸರ್, ಬೇರೆ ಏನ್ ದಾಖಲೆ ಅಂತ ಏನು ಹೇಳಿಲ್ಲ. ನಾವೇ ಕೇಳಿದ್ವಿ ಗುಬ್ಬಿಯಲ್ಲಿ ಕಂಪ್ಲೇಂಟ್ ಕೊಡ್ಬೇಕನ್ನ, ಕೊಡಿಯಮ್ಮ ಅಂತ ಹೇಳಿದ್ರು ಅಷ್ಟೇ. ಅಲ್ಲೋ ಕಂಪ್ಲೇಂಟ್ ಕೊಟ್ರು. ತುಂಬಾ ಹುಡುಕಿದ್ರಿ ಅಂದ್ರೆ ಹಿಂದೆಲ್ಲ? ಹುಡುಕಿದಾರೆ ಸರ್. ನಮ್ಮ ಯಜಮಾನ್ರು ಗೊತ್ತಿತ್ತಲ್ಲ, ಅವರಲ್ಲೆಲ್ಲ ಫ್ರೆಂಡ್ಗಳಿಗೆ. ಅವನು ಆಗವಾಗ ಒಂದ್ಸತಿ ಇದು ಬಾಂಬೆಗೆ ಹೋಗಿದ್ದೆ ಸರ್. ಅವಾಗ ಅಲ್ಲೂ ನಮ್ಮ ಫ್ರೆಂಡ್ ಅವ್ರು ಇದ್ದಾರೆ, ಅವ್ರಿಗೆಲ್ಲ ಫೋಟೋ ಕಳ್ಸಿದ್ವಿ. ಎಲ್ಲ ಕಡೆ ಹುಡ್ಕೋದ್ ನಮ್ಮ ಕೈಲಿ ಏನು ಆಗುತ್ತೋ ಅಷ್ಟೆಲ್ಲ ಹುಡುಕಿದ್ವಿ ಸರ್. ಸಾಲ ಅಂತದ್ದೇನಾದ್ರೂ ಸಮಸ್ಯೆ ಏನಾದ್ರೂ? ಆ ತರ ಯಾವ ಸಾಲದ್ದು ತೊಂದರೆ ಇಲ್ಲ ಸರ್. ಎಲ್ಲ ಅವನು ಸಾಲ ಇಲ್ದಂಗೆ ಅವನ್ ಜವಾಬ್ದಾರಿ ಮಾಡ್ತಿದ್ದು. ಆತ್ಮಹತ್ಯೆ ಅಂತ ಮಾಡಿಕೊಳ್ಳುವ ವ್ಯಕ್ತಿ ಅಲ್ವಾ? ಹೇಗೆ? ಖಂಡಿತ ಇಲ್ಲ ಸರ್, ಆತ್ಮಹತ್ಯೆ ಮಾಡ್ಕೊಳ್ಳೋ ಹುಡುಗನೇ ಅಲ್ಲ ಅವನು. ಅವನೇನೇ ಕಷ್ಟ ಬಂದ್ರು ದುಡ್ದು ನಮ್ಮನ್ನ ಮಾಡ್ದವನು. ಸಿಕ್ಕಿತ್ತು ಅದರಲ್ಲಿ ಫೋಟೋ ಹೆಸರು ಎಲ್ಲ ಕರೆಕ್ಟ್ ಇತ್ತ ಅಥವಾ? ಆದಿಶೇಷಿ ನಾರಾಯಣ ಒಂದೇ ಫೋಟೋ ಇಲ್ಲ ಸರ್. ಓಕೆ, ಇದು ಆದಿಶೇಷ ನಾರಾಯಣ ಅವರ ಕುಟುಂಬಸ್ಥರು ಹೇಳ್ತಾ ಇರುವಂತಹ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಅಸ್ಥಿಪಂಜರ ಒಂದೊಂದೇ ಸಿಗ್ತಾ ಇತ್ತು. ಇದರ ಜೊತೆಗೆ ಇದೀಗ ತುಮಕೂರಿನ ವ್ಯಕ್ತಿಯ ಡಿಎಲ್ ಜೊತೆಗೆ ಆಧಾರ್ ಕಾರ್ಡ್ ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಬುರುಡೆ ಕೇಸಿನ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್, ಮತ್ತೊಂದು ತಿರುವನ್ನ ಪಡೆದುಕೊಳ್ಳಲಿಕ್ಕೆ ಪ್ರಮುಖವಾಗಿರತಕ್ಕಂತಹ ಒಂದು ಸಾಕ್ಷ್ಯಾಧಾರ ಕೂಡ ಇದು. ಸೊ ಹಾಗಾಗಿ ಆದಿಶೇಷನ ಡಿಎಲ್ ಇದೀಗ ಪತ್ತೆಯಾಗಿದೆ. ಆ ಮುಖಾಂತರವಾಗಿ ಎಸ್ಐಟಿ ಅಧಿಕಾರಿಗಳು ಆದಿಶೇಷನ ಕುಟುಂಬಸ್ಥರಿಗೆ ಬುಲಾವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆದಿಶೇಷ ಅವರು ಒಂದು ಬಾರ್ ಒಂದರಲ್ಲಿ ಕ್ಯಾಶಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ತದನಂತರದಲ್ಲಿ ಮಿಸ್ಸಿಂಗ್ ಕೇಸ್ ಆಗಿತ್ತು. ಆದ್ರೆ ಇದುವರೆಗೂ ಕೂಡ ಕೇಸ್ ದಾಖಲಾಗಿಲ್ಲ ಅಂತಂದ್ರೆ ಸಾಕಷ್ಟು ಅನುಮಾನ ಕೂಡ ಮೂಡ್ತಾ ಇದೆ. ಸೊ ಹಾಗಾಗಿ ಇದೀಗ ಎಸ್ಐಟಿ ಅಧಿಕಾರಿಗಳು ಬುಲಾವನ್ನ ಕೊಟ್ಟಿದ್ದಾರೆ ಆದಿಶೇಷನ ಕುಟುಂಬಸ್ಥರಿಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ. ಸೊ ನಿರಂತರವಾಗಿ ಬುರುಡೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ ಅನ್ನ ಪಡೆದುಕೊಳ್ತಾ ಇದೆ. ಸಾಕಷ್ಟು ಬೇರೆ ಬೇರೆ ದಾರಿಗಳನ್ನ ಪಡೆದುಕೊಳ್ತಾ ಇದೆ. ಸೊ ಹಾಗಾಗಿ ಇದೀಗ ಮೃತಪಟ್ಟಂತಹ ಆದಿಶೇಷನ ಗುರುತು ಇದೀಗ ಪತ್ತೆಯಾಗಿದೆ. ಒಂದ್ ಕಡೆ ಡಿಎಲ್ ಪತ್ತೆಯಾಗಿದೆ, ಮತ್ತೊಂದು ಕಡೆ ಆಧಾರ್ ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಆ ಮುಖಾಂತರವಾಗಿ
ಬಾರ್ ಒಂದರಲ್ಲಿ ಕೆಲಸ ಮಾಡ್ತಿರತಕ್ಕಂತಹ ಕ್ಯಾಶಿಯರ್ ಆಗಿ ಕೆಲಸ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು ಬಾರಲ್ಲಿ. ಇದ್ದಕ್ಕಿದ್ದಂಗೆನೆ ಯಾಕೆ ಏನಂತ ಗೊತ್ತಿಲ್ಲ ಸರ್. ನಾವು ಅವಾಗವಾಗ ಹೋಗಿ ಬರೋದು ಮಾಡ್ತಿದ್ರಿಂದ ಬರ್ತಾನೆ ಅಂತ ಕಾಯ್ತಾ ಇದ್ವಿ. ಈಗ ಇಲ್ಲಿ ಈ ತರ ನ್ಯೂಸ್ ಮೇಡಮ್ ಈಗ ನೀವು ಸರ್ ಇಲ್ಲ ಸರ್, ಅದು ಸ್ವಲ್ಪ ಹಳ್ಳಿ ಅಲ್ವಾ, ಕೊಡಕ್ಕೆ ಎದ್ರುಕೊಳ್ಳೋರು ನಮ್ಮ ತಂದೆ ತಾಯಿ, ಅದರಿಂದ ಕೊಟ್ಟಿಲ್ಲ. ಅಲ್ಲ ಈಗ ಇವರು ಫೋನ್ ಮಾಡಿದ್ರಲ್ವಾ, ಏನಂತ ಹೇಳಿದ್ರು ನಿಮ್ಗೆ? ಆದಿಶೇಷ ನಾರಾಯಣ ಏನಾಗ್ಬೇಕು ನಿಮ್ಗೆ ಅಂತ ಕೇಳಿದ್ರು. ನನ್ನ ತಮ್ಮ ಅಂತ ಹೇಳಿದೆ. ಅದಕ್ಕೆ ಅವರು ಹಿಂಗ್ ಸಿಕ್ಕಿದೆ ಅಂತೆಲ್ಲ ಪ್ರೂಫ್ ಎಲ್ಲ ಕೇಳಿದ್ರು, ಅಡ್ರೆಸ್ಸು ಇದೆಲ್ಲ ಎಲ್ಲಿ ಏನು ಅಂತ. ನಾವಿರೋದು ಹೇಳಿದ್ವಿ. ಆಮೇಲೆ ನಮ್ಮ ಮನೆಯವ್ರಿಗೆ ಗುಬ್ಬಿ ಮೂಲದ ಆದಿಶೇಷ ನಾರಾಯಣ ಎಂಬಂತಹ ಯುವಕನ ಇದೀಗ ಡಿಎಲ್ ಪತ್ತೆಯಾಗಿರ್ತಕ್ಕಂಥದ್ದು. ಆದಿಶೇಷ ನಾರಾಯಣ ಕುಟುಂಬಸ್ಥರಿಗೆ ಎಸ್ಐಟಿ ಅಧಿಕಾರಿಗಳು ಬಲವನ್ನು ಕೊಟ್ಟಿದ್ದಾರೆ. 2013 ಅಕ್ಟೋಬರ್ 2ರಂದು ಆದಿಶೇಷ ನಾಪತ್ತೆಯಾಗಿದ್ದ. ಹಾಗಾಗಿ ಆದಿಶೇಷ ನಾರಾಯಣ ಬಾರ್ ಒಂದರಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇದ್ದವನು ಹಠಾತ್ತನೆ ಇದೀಗ ನಾಪತ್ತೆಯಾಗಿದ್ದಾನೆ. ನಾಪತ್ತೆಯಾದ ಹಿನ್ನೆಲೆಯಲ್ಲಿ ಇದುವರೆಗೂ ಕೂಡ ಯಾವುದೇ ಕಡೆನೂ ಕೇಸ್ ಕೂಡ ದಾಖಲಾಗಿಲ್ಲ, ಕುಟುಂಬಸ್ಥರು ಕೂಡ ದಾಖಲಿಸಿಲ್ಲ, ಪತ್ತೆಯಾಗಿದ್ರು ಕೂಡ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಅವರಿಗೂ ಕೂಡ ಇದೀಗ ಅನುಮಾನ ಬರ್ತಾ ಇದೆ. ಹಾಗಾಗಿ ಕುಟುಂಬಸ್ಥರಿಗೆ ಬುಲಾವನ್ನ ನೀಡಿದ್ದಾರೆ, ವಿಚಾರಣೆಗೆ ಹಾಜರಾಗಿ ಅಂತಕ್ಕಂಥದ್ದು. ಮೃತಪಟ್ಟಂತಹ ಆದಿಶೇಷನ ಗುರುತು ಇದೀಗ ಪತ್ತೆಯಾಗಿದೆ. ಒಂದು ಕುರುಹು ಕೂಡ ಸಿಕ್ಕಿದೆ, ಎವಿಡೆನ್ಸ್ ಸಿಕ್ಕಿದೆ, ಡಿಎಲ್ ಸಿಕ್ಕಿದೆ, ಆಧಾರ್ ಕಾರ್ಡ್ ಸಿಕ್ಕಿದೆ. ಹಾಗಾದ್ರೆ ಮೃತಪಟ್ಟಂತಹ ಆದಿಶೇಷನ ಗುರುತು ಅಲ್ಲಿ ಪತ್ತೆಯಾಗಿದ್ದು, ಹಾಗಾದ್ರೆ ಗುಬ್ಬಿ ಮೂಲವಾಗಿರ್ತಕ್ಕಂತಹ ಆದಿಶೇಷ ಬಂಗ್ಲೆಗುಡ್ಡದಲ್ಲಿ ಏನ್ ಮಾಡ್ತಾ ಇದ್ದ ಅಂತಕ್ಕಂಥದ್ದು. ಹಾಗಾದ್ರೆ ಈ ಬುರುಡೆ ಗ್ಯಾಂಗ್ಗೂ ಇದಕ್ಕೂ ಏನಾದ್ರೂ ಸಾಮ್ಯತೆ ಇದೆಯಾ? ಈಗ ನಡೆದಿರ್ತಕ್ಕಂತಹ, ಈಗ ಕಂಡು ಬರ್ತಕ್ಕಂತಹ ಘಟನಾವಳಿಗಳಿಗೆ ಹಾಗಾದ್ರೆ ಆದಿಶೇಷನ ಈ ಗುರುತು ಪತ್ತೆಯಾಗಿರ್ತಕ್ಕಂಥದ್ದು ಏನಾದ್ರೂ ಒಂದು ಸಿಮಿಲರ್ ಇದೆಯಾ ಅಂತಕ್ಕಂಥದ್ದು ಸಾಕಷ್ಟು ಅನುಮಾನ ಮೂಡ್ತಾ ಇದ್ದಾವೆ. ಸೊ ಹಾಗಾಗಿ ಈ ಎಲ್ಲ ದೃಷ್ಟಿಕೋನದಿಂದ ಎಸ್ಐಟಿ ಅಧಿಕಾರಿಗಳು ಇದೀಗ ಬೆಳ್ತಂಗಡಿ ಎಸ್ಐಟಿ ಅಧಿಕಾರಿಗಳು ಆ ಆದಿಶೇಷನ ಕುಟುಂಬಸ್ಥವರಿಗೆ ಇದೀಗ ವಿಚಾರಣೆಗೆ ಹಾಜರಾಗುವಂತೆ ಬುಲಾವು ಕೂಡ ನೀಡಿದ್ದಾರೆ. ಸೊ ಹಾಗಾಗಿ ನೋಡಬೇಕಾಗುತ್ತೆ ಯಾವ ರೀತಿಯಾಗಿ ಇದು ಮುಂದಿನ ತನಿಖೆ ಹಾದಿಯನ್ನ ಪಡೆದುಕೊಳ್ಳುತ್ತೆ ಅಂತಕ್ಕಂಥದ್ದು. ಯಾಕಂದ್ರೆ ನಿರಂತರವಾಗಿ ಇದೀಗ ಬುರುಡೆ ಗ್ಯಾಂಗ್ನ ಒಂದೊಂದು ಅಸಲಿ ಮುಖವಾಡ ಬಯಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಡೇ 1 ಇಲ್ಲಿವರೆಗೂ ಬುರುಡೆ ಗ್ಯಾಂಗ್ನ ಸಾಕಷ್ಟು ಮುಖವಾಡವನ್ನ ಹೊರಹಾಕಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆಗಿರಬಹುದು, ಬುರುಡೆ ತಂದುಕೊಟ್ಟಂತಹ ಸೌಜನ್ಯ ಮಾವ ವಿಠ್ಠಲಗೌಡ ಆಗಿರಬಹುದು, ಮಾಸ್ಕ್ ಲೇಡಿ ಆಗಿರಬಹುದು, ತಿಮರೋಡಿ ಆಗಿರಬಹುದು, ಧೂರ್ತ ಸಮೀರ್ ಆಗಿರಬಹುದು, ಅಭಿಷೇಕ್ ಆಗಿರಬಹುದು, ಎಲ್ಲರೂ ಕೂಡ ಎಲ್ಲರ ಮುಖವಾಡ ಒಂದೊಂದಾಗಿ ಬಯಲಾಗ್ತಾ ಇದೆ. ಮತ್ತೊಂದು ಕಡೆಗೆ ತಿಮರೋಡಿ ಇದೀಗ ಗಡಿಪಾರಿಗೆ ಆದೇಶ ಕೂಡ ಹೊರಡಿಸಲಾಗಿದೆ. ರಾಯಚೂರಿನ ಮಾನ್ವಿ ತಾಲೂಕಿಗೆ ಮುಂದಿನ 1 ವರ್ಷಗಳ ಕಾಲ ಗಡಿಪಾರಿಗೆ ಆದೇಶ ಕೂಡ ಹೊರಡಿಸಲಾಗಿದೆ. ಈ ಎಲ್ಲದರ ನಡುವೆ ಇದೀಗ ತುಮಕೂರು ಮೂಲದ ಗುಬ್ಬಿಯ ನಿವಾಸಿಯಾಗಿರ್ತಕ್ಕಂತಹ ಆದಿಶೇಷನ ಡಿಎಲ್ ಹಾಗೂ ಆಧಾರ್ ಕಾರ್ಡ್ ಪತ್ತೆಯಾಗಿರ್ತಕ್ಕಂಥದ್ದು. ಮೊನ್ನೆ ನೋಡಿದ್ರೆ ಅಯ್ಯಪ್ಪ ಒಂದು ಗುರುತು ಕೂಡ ಪತ್ತೆಯಾಗಿತ್ತು. ಈಗ ನೋಡಿದ್ರೆ ಆದಿಶೇಷ ನಾರಾಯಣ ಅಂತಕ್ಕಂಥವರ ಒಂದು ಡಿಎಲ್ ಪತ್ತೆಯಾಗಿದೆ, ಆಧಾರ್ ಕಾರ್ಡ್ ಪತ್ತೆಯಾಗಿದೆ. ಹಾಗಾದ್ರೆ 2013 ಅಕ್ಟೋಬರ್ 2ರಂದು ನಾಪತ್ತೆಯಾಗಿರ್ತಕ್ಕಂತಹ ವ್ಯಕ್ತಿ ಇದುವರೆಗೂ ಕೂಡ ಅವರ ಕುಟುಂಬಸ್ಥರಾಗಲಿ ಅಥವಾ ಎಲ್ಲೋ ಒಂದು ಕಡೆ ಆಗಲಿ ಇದುವರೆಗೂ ಕೂಡ ಎಲ್ಲೋ ಒಂದು ಕೂಡ ಪ್ರಕರಣ ದಾಖಲಾಗಿಲ್ಲ, ಕೇಸ್ ರಿಜಿಸ್ಟ್ರೇಷನ್ ಆಗಿಲ್ಲ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಸಾಕಷ್ಟು ಅನುಮಾನದ ಹಿನ್ನೆಲೆಯಲ್ಲಿ ಆದಿಶೇಷ ನಾರಾಯಣ ಕುಟುಂಬಸ್ಥರಿಗೆ ಬುಲಾವನ್ನ ನೀಡಿದ್ದಾರೆ, ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾಪತ್ತೆಯಾಗಿದ್ರು ಕೂಡ ಇದುವರೆಗೂ ಕಂಪ್ಲೇಂಟ್ ಯಾಕೆ ರೈಸ್ ಮಾಡಿಲ್ಲ ನೀವು? ಎಲ್ಲೋ ಒಂದ್ ಕಡೆ ಇರತಕ್ಕಂತಹ ತುಮಕೂರು ಮೂಲದ ಗುಬ್ಬಿ ನಿವಾಸಿಯಾಗಿರ್ತಕ್ಕಂತಹ ಆದಿಶೇಷ ನಾರಾಯಣ ಬಂಗ್ಲೆಗುಡ್ಡದಲ್ಲಿ ಈತನ ಒಂದು ಡಿಎಲ್ ಹಾಗೂ ಆಧಾರ್ ಕಾರ್ಡ್ ಪತ್ತೆಯಾಗುತ್ತಂದ್ರೆ ಆ ಸಮಯದಲ್ಲಿ ಆ ಸ್ಥಳದಲ್ಲಿ ಆತ ಏನ್ ಮಾಡ್ತಾ ಇದ್ದ ಅಂತಕ್ಕಂಥದ್ದು ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ ಪಡೆದುಕೊಳ್ತಾ ಇದೆ ಬುರುಡೆ ರಹಸ್ಯ. ಒಂದು ಬಾರ್ನಲ್ಲಿ ಕ್ಯಾಶಿಯರ್ ಆಗಿರ್ತಕ್ಕಂತಹ ಆದಿಶೇಷ ನಾರಾಯಣ ಗುಬ್ಬಿ ನಿವಾಸಿಯಾಗಿದ್ದು ಆತ ಬಂಗ್ಲೆಗುಡ್ಡದಲ್ಲಿ ಏನ್ ಮಾಡ್ತಾ ಇದ್ದ? ಹಾಗಾಗಿ ಎಲ್ಲದರ ಕೂಡ ಬಗ್ಗೆ ತನಿಖೆಯನ್ನು ಮಾಡಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ಇದೀಗ ಆದಿಶೇಷ ನಾರಾಯಣ ಅವರ ಕುಟುಂಬವರಿಗೆ ಬುಲಾವನ್ನ ನೀಡಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಅಲ್ಲಿ. ದಿನೇಶ್, ನಾವು ನೋಡ್ತಾ ಇದ್ದೀವಿ 2013 ಅಕ್ಟೋಬರ್ 2ರಂದು ಗುಬ್ಬಿ ಮೂಲದ ಆದಿಶೇಷ ನಾರಾಯಣ ಅಂತಕ್ಕಂತಹ ವ್ಯಕ್ತಿ ಮಿಸ್ಸಿಂಗ್ ಆಗಿರ್ತಾನೆ. ಮತ್ತೊಂದು ಕಡೆಗೆ ಕುಟುಂಬಸ್ಥರು ಇದುವರೆಗೂ ಕೂಡ ಒಂದೇ ಒಂದು ಕೇಸ್ ಕೂಡ ರೈಸ್ ಮಾಡಿಲ್ಲ, ಪೊಲೀಸ್ ಸ್ಟೇಷನ್ ಮೆಟ್ಲು ಕೂಡ ಹತ್ತಿಲ್ಲ. ಇದೀಗ ನೋಡಿದ್ರೆ ಆತನ ಡಿಎಲ್ ಮತ್ತು ಆಧಾರ್ ಕಾರ್ಡ್ ಪತ್ತೆಯಾಗಿದೆ. ಅದು ಕೂಡ ಗುಬ್ಬಿ ಮೂಲದ ಆಗಿರ್ತಕ್ಕಂಥ ಆದಿಶೇಷ ಇದೀಗ ಬಂಗ್ಲೆಗುಡ್ಡದಲ್ಲಿ ಆತನ ಒಂದು
ಒಂದು ಡಿಎಲ್ ಮತ್ತು ಆಧಾರ್ ಕಾರ್ಡ್ ಪತ್ತೆಯಾಗಿದೆ ಅಂತಂದ್ರೆ ಎಸ್ಐಟಿ ಅಧಿಕಾರಿಗಳು ಈಗ ಬುಲಾವಣೆ ನೀಡಿದ್ದಾರೆ. ಸೊ ಎಲ್ಲಾ ಆಂಗಲ್ ಅಲ್ಲಿ ನೋಡೋದಾದ್ರೆ ಬುರುಡಿಯ ಮುಖದ ಒಂದೊಂದು ರಹಸ್ಯಗಳು ರಿವೀಲ್ ಆಗ್ತಾ ಇವೆ, ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ ಪಡೆದುಕೊಳ್ತಾ ಇದೆ. ಹಾಗಾದ್ರೆ ಸದ್ಯದ ಮಟ್ಟಿಗೆ ಈಗ ಸಿಕ್ಕಿರತಕ್ಕಂತಹ ಸಾಕ್ಷ್ಯಾಧಾರಗಳ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ದಿನೇಶ್? ಹೌದು ವೀರೇಶ್, ಅಂದ್ರೆ ಈ ಒಂದು ಬುರುಡೆ ಪ್ರಕರಣ ಅನ್ನುವಂಥದ್ದು ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಮೊನ್ನೆ ಬಂಗ್ಲಗುಡ್ಡ ಕಾಡಿನಲ್ಲಿ 2ನೇ ಹಂತದ ಶೋಧ ಕಾರ್ಯ ಮಾಡಲಾಗಿತ್ತು. 2ನೇ ಹಂತದ ಶೋಧ ಕಾರ್ಯದ ವೇಳೆ 7 ಬುರುಡೆಗಳು ಪತ್ತೆಯಾಗಿತ್ತು. ಅದರ ಜೊತೆಗೆ ಒಂದಷ್ಟು ಬೇರೆ ಬೇರೆ ರೀತಿಯಂತಹ ಡಾಕ್ಯುಮೆಂಟ್ಗಳು ಕೂಡ ಪತ್ತೆಯಾಗಿತ್ತು. ಒಂದು ಡಾಕ್ಯುಮೆಂಟ್ ಅದು ಕೊಡಗಿನ ಅಯ್ಯಪ್ಪ ಎನ್ನುವರಿಗೆ ಸೇರಿದಂತಹ ಡಾಕ್ಯುಮೆಂಟ್ ಆಗಿತ್ತು. ಅವರಿಗೆ ಸಂಬಂಧಿಸಿದಂತೆ ಅವರ ಮಗ ಜೀವನನ್ನು ಕೂಡ ಇವತ್ತು ಎಸ್ಐಟಿ ಕರೆಸಿಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದೆ. ಅವರನ್ನ ಮೊನ್ನೆ ಕೂಡ ಕರೆಸಿಕೊಂಡಿತ್ತು. ಯಾವಾಗ ಶೋಧ ಕಾರ್ಯ ಆಗಿತ್ತು ಅವತ್ತೇ ಆ ವಿಚಾರ ಗೊತ್ತಾಗಿತ್ತು. ಅದರ ಜೊತೆಗೆ ಈಗ ಮತ್ತೊಂದು ವಿಚಾರ ಏನು ಗೊತ್ತಾಗಿರುವಂತದ್ದು ಅಂದ್ರೆ ಆ ಒಂದು ಶೋಧ ಕಾರ್ಯದ ವೇಳೆ ಡಿಎಲ್ ಕೂಡ ಒಂದು ಪತ್ತೆಯಾಗಿತ್ತು. ಅದು ಯಾರದ್ದು ಡಿಎಲ್ ಅನ್ನೋದನ್ನ ನೋಡೋದಾದ್ರೆ ತುಮಕೂರಿನ ಗುಬ್ಬಿ ಮೂಲದ ನಾರಾಯಣ ಅನ್ನುವಂತವರಿಗೆ ಸೇರಿದಂತಹ ಒಂದು ಡಿಎಲ್ ಆ ಒಂದು ಶೋಧ ಕಾರ್ಯದ ವೇಳೆ ಪತ್ತೆಯಾಗಿತ್ತು. ಹೀಗಾಗಿ ಅದರ ಹಿಂದೆ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸಿದಾಗ ಗುಬ್ಬಿ ತುಮಕೂರಿನ ಗುಬ್ಬಿ ಮೂಲದ ಪೊಲೀಸರಿಗೂ ಕೂಡ ತಿಳಿಸಿ ಈ ವಿಚಾರವಾಗಿ ಅಲ್ಲಿ ತನಿಖೆ ಮಾಡುವಂತೆ ಸೂಚನೆಯನ್ನ ನೀಡಿತ್ತು ಎಸ್ಐಟಿ ತಂಡ. ಆ ಬಳಿಕ ತುಮಕೂರಿನ ಗುಬ್ಬಿಯ ಪೊಲೀಸರು ಅವರ ಮನೆಯವರಿಗೆ ಅಂದ್ರೆ ಆದಿಶೇಷ ನಾರಾಯಣ್ ಅವರ ಮನೆಯವರಿಗೆ ತಿಳಿಸುತ್ತಾರೆ. ಆ ಬಳಿಕ ಅವರನ್ನ ಎಸ್ಐಟಿ ಕಚೇರಿ ಬೆಳ್ತಂಗಡಿಗೆ ಕರೆಸಿಕೊಂಡಿರುವಂತದ್ದು. ಇಲ್ಲಿ ಅವರನ್ನ ವಿಚಾರಣೆ ನಡೆಸ್ತಾ ಇರುವಂತದ್ದು. ಅಂದ್ರೆ ಆ ಒಂದು ಡಿಎಲ್ಗೆ ಸಂಬಂಧಿಸಿದಂತೆ ಆದಿಶೇಷ ನಾರಾಯಣ್ ಅವರಿಗೆ ಸೇರಿದಂತಹ ಫೋಟೋ ಆಗಿರುವುದು, ಇತರ ಡಾಕ್ಯುಮೆಂಟ್ಗಳಾಗಿರುವುದು ಅದನ್ನ ಯಾವತ್ತು ತರಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಇವತ್ತು ಅವರ ಅಕ್ಕಂದಿರು ಆ ಒಂದು ಡಾಕ್ಯುಮೆಂಟ್ಗಳನ್ನ ಕೂಡ ತಂದಿರುವಂತದ್ದು. ತಂದು ಈಗಾಗಲೇ ಎಸ್ಐಟಿ ಕಚೇರಿಗೆ ಕೂಡ ನೀಡಿದ್ದಾರೆ. ಎಲ್ಲ ಅಂದ್ರೆ ಆದಿಶೇಷ ನಾರಾಯಣ ಅವರಿಗೆ ಸೇರಿದಂತ ಎಲ್ಲ ದಾಖಲೆಗಳನ್ನ ಆದಿಶೇಷ ನಾರಾಯಣ ಅವರಿಗೆ ಸೇರಿದಂತ ಡಾಕ್ಯುಮೆಂಟ್ಗಳನ್ನು ಅವರ ಕುಟುಂಬಸ್ಥರು ಎಸ್ಐಟಿ ಕಚೇರಿಗೂ ಕೂಡ ನೀಡಿದ್ರು. ಸರಿ, ಯಾವಾಗ ಆದಿಶೇಷ ನಾರಾಯಣ ಅವರು ಕಾಣೆಯಾಗಿದ್ರು ಮತ್ತು ಎಸ್ಐಟಿ ಇಂದ ನಿಮ್ಗೆ ಯಾವಾಗ ಕಾಲ್ ಬಂದಿತ್ತು ಅಂತ ಚೂರು ಮುಂದೆ? 2013ರಲ್ಲಿ ಕಾಣೆಯಾಗಿದ್ರು. ಮೊನ್ನೆ ಸೋಮವಾರ ಅವರಿಂದ ಎಸ್ಐಟಿಯಿಂದ ಕಾಲ್ ಬಂದಿತ್ತು ನಮಗೆ. ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ವಿ. ಮತ್ತೆ ಆದಷ್ಟು ಹೆಚ್ಚಿನ ಎಂಕ್ವೈರಿಗೋಸ್ಕರ ಕರೆದಿದ್ರು, ಇಲ್ಲಿಗೆ ಬಂದಿದ್ವಿ ಇವತ್ತು. ಈಗ ಡಿಎಲ್ ಅನ್ನು ನೋಡಿದ್ರ ಅದು ನಿಮ್ಮ ತಮ್ಮನೇನ ಗುರುತು ಆಗಿದ್ದ? ನಮ್ಮ ತಮ್ಮನೇ ಡಿಎಲ್, ನಮ್ಮ ತಮ್ಮಂದೆ. ಬರೀ ಡಿಎಲ್ ಒಂದು ನಮಗೆ ಗೊತ್ತಿದೆ, ಬೇರೆ ನಮಗೆ ಬಟ್ಟೆ ಬಗ್ಗೆ ಎಲ್ಲ ನಮಗೇನು ಗೊತ್ತಾಗ. ಡಿಎಲ್ ಒಂದೇ. ಏನ್ ಕೆಲಸ ಮಾಡ್ಕೊಂಡಿದ್ರು ನಿಮ್ಮ ತಮ್ಮ? ಬಾರಲ್ಲಿ ಕ್ಯಾಶಿಯರ್ ಕೆಲಸ ಮಾಡ್ಕೊಂಡಿದ್ದ ಬೆಂಗಳೂರಲ್ಲಿ. ಯಾವ ಡೇಟ್ ನಂದು ಪರ್ಟಿಕ್ಯುಲರ್ ಆಗಿ ಅವರು ಕಾಣಿಸಿಕೊಂಡಿದ್ರು, ನಾಪತ್ತೆ ಆಗಿದೆ? ಅಕ್ಟೋಬರ್ ಗಾಂಧಿ ಜಯಂತಿ ದಿವಸ 2ನೇ ತಾರೀಕು 2013ನೇ ಇಸ್ವಿ. ಆ ಬಳಿಕ ನೀವು ಪೊಲೀಸ್ ಠಾಣೆಗೆ ದೂರ ನೀಡುವುದಾಗಿರುವುದು ಅದೆಲ್ಲ ಹುಡುಕುವಂತ ಕಾರ್ಯ ಮಾಡಲಿಲ್ಲ? ಹೋಗಿ ಬರ್ತಾ ಇದ್ನಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ಅಪ್ಪ ಅವರು ಬೇಡ ಬಿಡು ಬರ್ತಾನೆ ಅಂತ ಹೇಳಿದ್ರು. ನಾವು ಸುಮ್ನೆ ಆದ್ವಿ. ನಮ್ಮ ಮೈದವರು ಹುಡುಕಿದ್ರು ಬೆಂಗಳೂರಲ್ಲಿ ಎಲ್ಲ, ಆದ್ರೆ ಸಿಕ್ಕಿಲ್ಲ. ಇಷ್ಟು ವರ್ಷ ಆಯ್ತು. ಇಷ್ಟು ವರ್ಷದಲ್ಲಿ ಒಮ್ಮೆಯೂ ಕೂಡ ಪೊಲೀಸರಿಗೆ ಕಂಪ್ಲೇಂಟ್ ಕೊಡುವುದಾಗಿರ್ಬೋದು, ಬೇರೆ ಮೂಲದ ಮೂಲಕ ಹುಡುಕುದಾಗಿರೋದು ಏನು ಮಾಡಲಿಲ್ವಾ ನೀವು? ಹುಡ್ಕೋದು ನಾವು ಎಲ್ಲ ಕಡೆ ಗೊತ್ತಿರೋ ಕಡೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಸರ್. ಪೊಲೀಸ್ ಸ್ಟೇಷನ್ಗೆ ಒಂದು ಹೋಗಿರ್ಲಿಲ್ಲ ಅಷ್ಟೇ ಸರ್. ಅದು ಅವಾಗ ಒಂದ್ಸತಿ ಸರಿಯಾಗಿ ಅಕ್ಲಾಯಿಂಟ್ಮೆಂಟ್ ಈಸ್ಕೊಳ್ಳೋದು ನನಗೆ ಗೊತ್ತಾಗ್ಲಿಲ್ಲ, ಇವರು ಹೇಳಲಿಲ್ಲ, ಗೊತ್ತಾಗ್ಲಿಲ್ಲ. ಅದು ಈಸ್ಕೊಳ್ಳೋದು ಗೊತ್ತಾಗ್ಲಿಲ್ಲ. ಈಗ ಒಂದ್ 3-4 ವರ್ಷ ಹಿಂದೆ ಕೊಟ್ಟಿದ್ವಿ ನಾವು. ಅದು ಅವರು ಮುಂದಕ್ಕೆ ಇದ್ ಮಾಡಿಲ್ಲ. ಗುಬ್ಬಿ ಸ್ಟೇಷನ್ ಅಲ್ಲಿ ಕೊಟ್ಟು ಬಂದಿದ್ವಿ ನಾವು 3 ಜನ ಹೋಗ್ಬಿಟ್ಟು. ಅದು ಅಕ್ಲಾಯಿಂಟ್ಮೆಂಟ್ ಈಸ್ಕೊಳ್ಳೋದು ನನಗೆ ಗೊತ್ತಾಗ್ಲಿಲ್ಲ. ಇವರು ಹೇಳಲಿಲ್ಲ. ಇವರು ಅರ್ಜೆಂಟ್ ಅಲ್ಲಿ ಹೋಗ್ಬೇಕಿತ್ತು, ಹೋಗ್ಬಿಟ್ರು. ನಾನು ಬಂದನ ಅದು ಇದಾಯ್ತು, ಮಿಸ್ ಆಯ್ತು. ಇವಾಗ ಅವರು ಹೋಗುವಂತ ಸಂದರ್ಭದಲ್ಲಿ ಅದಕ್ಕಿಂತ ಮುಂದೆ ಏನಾದ್ರು ನಾನು ಧರ್ಮಸ್ಥಳಕ್ಕೆ ಹೋಗ್ಬೇಕು ಅನ್ನುವಂಥದ್ದು ಏನಾದ್ರು ನಿಮ್ಮ ಜೊತೆ ಹೇಳ್ಕೊಂಡಿದ್ರ ಹೇಗೆ? ಇಲ್ಲ, ಅವನು ಹೋಗೋ ದಿವಸ ಏನು ಹೇಳಲಿಲ್ಲ. ಫ್ರೆಂಡ್ಸ್ ಜೊತೆ ಬಂದ, ಊಟ ಎಲ್ಲ ಮಾಡಿದ್ದೆ, ಊಟ ಮಾಡ್ಕೊಂಡ, ಎಲ್ಲ ಪಾತ್ರೆ ವಾಪಸ್ ತಂದ್ಕೊಟ್ಬಿಟ್ಟು ಊರಿಂದ ಹೊಟ್ಟೋದ ಅಷ್ಟೇ. ಏನು ಹೇಳಿಲ್ಲ, ಹೋಗಿ ಬರ್ತೀನಿ, ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದಷ್ಟೇ, ಏನು ಇಲ್ಲ ಆಮೇಲೆ ಇವತ್ತವರೆಗೂ. ಎಸ್ಐಟಿ ಅಧಿಕಾರಿಗಳು ಈಗ ನಿಮ್ಮಲ್ಲಿ ಏನೇನಿಂದ ಕೇಳಿದ್ರು ಅವರಿಗೆ ಸಂಬಂಧಿಸಿದಂತೆ? ಆಧಾರ್ ಕಾರ್ಡ್ ಇಸ್ಕೊಂಡಿದ್ದಾರೆ, ಅದೇ ಡಿಎಲ್ ತೋರಿಸಿದ್ದಾರೆ, ಅದು ಅವಂದೇನೆ. ಅದು ಆಧಾರ್ ಕಾರ್ಡ್ ಇಸ್ಕೊಂಡಿದ್ದಾರೆ. ನಮ್ಮ ಹತ್ರ ಎಲ್ಲ ಮಾಹಿತಿ ತಗೊಂಡು ಫೋನ್ ಮಾಡ್ತೀವಿ, ಯಾವತ್ತಕ್ಕೂ ಕಂಪ್ಲೇಂಟ್ ಕೊಡಿ ಗುಬ್ಬಿಲಿ ಹೋಗಿ ಅಂತ ಹೇಳವ್ರೆ. ಎಸ್ಐಟಿ ಅಧಿಕಾರಿಗಳು ಈಗ ಒಂದು ಬುರುಡೆ ಸಂಬಂಧಿಸಿದಂತೆ ತನಿಖೆ ಮಾಡ್ತಾ ಇದ್ದಾರೆ. ಈಗ ನಿಮ್ಮ ತಮ್ಮನ ಡಿಎಲ್ ಕೂಡ ಸಿಕ್ಕಿದೆ. ಈಗ ಏನ್ ಹೇಳ್ತೀರಾ? ಅಂದ್ರೆ ಅವಂದೇ ಆಗಿರ್ಬೋದು, ಅಲ್ಲಿ ಏನಾದ್ರು ಆತ್ಮಹತ್ಯೆ ಮಾಡಿಕೊಂಡಿರುವಂತ ಚಾನ್ಸಸ್ ಇದೆಯಾ? ನಿಮ್ಗೆ ಏನ್ ಅನಿಸ್ತದೆ? ಒಂದ್ ಕಡೆ ಡಿಎಲ್ ಅಲ್ಲಿ ಸಿಕ್ಕಿರೋದ್ರಿಂದ ಒಂದ್ ಕಡೆ ಆಗು ಅನ್ಸುತ್ತೆ, ಒಂದ್ ಕಡೆ ಏನೋ ಆಗ್ಬಾರ್ದು, ಅವ್ನ್ ಚೆನ್ನಾಗಿರ್ಲಿ ಅನ್ಸುತ್ತೆ. ಏನು ಹೇಳಕ್ ಗೊತ್ತಾಗ್ತಾ ಇಲ್ಲ.
ಹೇಳಕ್ಕೆ. ಎಷ್ಟು ವರ್ಷ ಆಯ್ತು? ಏನಾದ್ರೂ ಬದುಕಿ ಬರ್ಬಹುದಂತ ನಿರೀಕ್ಷೆ ಮಾಡ್ಕೊಂಡಿದ್ರ, ಕಾಯ್ತಾ ಇದ್ರೆ? ಕಾಯ್ತಿದೀವಿ ನಾವು, ಬರ್ತಾನೆ ಅಂತ ಇನ್ ಕಾಯ್ತಾ ಇದೀವಿ ನಾವು, ಕಾಯ್ತಾ ಇದೀವಿ ಬರ್ತಾನೆ ಅಂತ, ಅವನೇ ಅಂತಾನೆ ಕಾಯ್ತಿದೀವಿ ನಾವು. ಅವ್ರಿಗೆ ಮದುವೆ ಆಗಿತ್ತ? ಮನೆಯಲ್ಲಿ ಯಾರೆಲ್ಲ ಇದ್ರು ಅಂತ? ಏನು ಮದ್ವೆ ಏನೋ ಆಗಿದ್ನೋ ಏನೋ ಗೊತ್ತಿಲ್ಲ, ಯಾರೋ ಬೇರೆಯವ್ರು ಹೇಳಿದ್ದು ಮಾತದು ನಮ್ ತಂಗಿಯವ್ರ ಹತ್ರ, ಆದ್ರೆ ಅದು ನಿಜನ ಸುಳ್ಳ ನಮಗ್ ಗೊತ್ತಿಲ್ಲ. ಅವ್ರು ಹೇಳಿದ ಮಾತು ಆಗಿದಾನಂತೆ, ಮಕ್ಳಿದಾವೆ ಅಂತ ಸಿಕ್ಕಿದ್ದ ನನ್ಗೆ. ಈಗ ಒಂದು 11 ಇಲ್ಲ, ಒಟ್ನಾಗ ನಮ್ ಇದ್ರಲ್ಲಿ ಇಲ್ಲ ಅವನು. ಮದುವೆ ಆಗಿದ್ದಾನೆ ಅಂತ ಒಂದು ಮಾಹಿತಿ ಗುಮಾನಿ ಇದೆ. ಅವರ ಅಂದ್ರೆ ಆ ಪತ್ನಿ ಅವರನ್ನ ಮಕ್ಕಳ ಏನಾದ್ರು ಸಂಪರ್ಕ ಮಾಡುವಂತ ನೀವು ಗೋಜಿಗೆ ಹೋಗ್ಲಿಲ್ವಾ? ಅವ್ನ ಆಗಿರೋದೇ ಗೊತ್ತಿಲ್ವಲ್ಲ, ಬೇರೆಯವರು ಹೇಳಿದ್ದು ನಮ್ ತಂಗಿ ಹತ್ರ, ಅವ್ರು ಏನು ಸರಿಯಾದ ಇನ್ಫಾರ್ಮ್ ಹೇಳಿಲ್ಲ. ಸಿಕ್ಕಿದ್ದ ಹಂಗೆ ಹೇಳ್ದ ಅಂತ ಅಷ್ಟೇ ಹೇಳಿದವ್ರು. ಅಡ್ರೆಸ್ ಇಲ್ಲ, ಅವ್ರ ಫೋನ್ ನಂಬರು ಇಲ್ಲ. ಮನೆಯಲ್ಲಿ ಯಾರೆಲ್ಲ ತಂದೆ ತಾಯಿ ಇದ್ರ? ಅವರಿಗೆ ವಿಚಾರ ಗೊತ್ತಿದೆ ಈ ರೀತಿಯಾಗಿ SIT ಕರ್ಸ್ಕೊಂಡದ್ದು? ನಮ್ ತಂದೆ ತೀರೋಗಾಲೆ 8 ವರ್ಷದ ಮೇಲೆ ಆಯ್ತು. ನಮ್ ತಾಯಿ ಅವ್ರ ಆರೋಗ್ಯ ಸರಿ ಇಲ್ಲ, ಅವ್ರಿಗೇನು ಹೇಳಿಲ್ಲ. ಈ ತರ SIT ಅಧಿಕಾರಿಗಳು ಕರ್ಸಿದ್ವಿ ಏನ್ ಹೇಳಿ? ಅದ್ರ ಬಗ್ಗೆ ಏನು ಹೇಳಿಲ್ಲ. ಅವರು ಸಹ ಕಾಯ್ಕೊಂಡೇ ಇದ್ದಾರ, ಬರ್ಬಹುದು ಮಗ ಬರ್ಬಹುದು ಅಂತ? ಹೌದು, ಕಾಯ್ತಾ ಇದ್ದಾರೆ. ನನ್ನೇ ಕಾಯ್ತಾ ಇದ್ದಾರೆ, ಎಷ್ಟೊತ್ತಿ ಬರ್ತಾರೆ ಏನು ಎತ್ತ ಅಂತ ಕಾಯ್ತಿದ್ದಾರೆ ಇಷ್ಟೊತ್ತು. ಪಾಪ ಏನ್ ಹೇಳ್ತಾರೆ ಏನು ಅಂತ ಮಾಡ್ಕೊಂಡಿದ್ದಾರೆ. ಎಷ್ಟು ಜನ ಅಕ್ಕ ತಮ್ಮ? ಇಬ್ರು ಅಕ್ಕದಿರೋ, ಅವನೇ ತಮ್ಮ ನಮ್ಗೆ. SIT ಅಧಿಕಾರಿಗಳು ಈಗ ಅವರ ಡಾಕ್ಯುಮೆಂಟ್ ಎಲ್ಲ ತೆಕೊಂಡು ನಿಮ್ಮನ್ನು ಬಿಟ್ಟಿದ್ದಾರೆ. ಮುಂದೆ ಯಾವತ್ತಾದ್ರೂ ತನಿಖೆಗೆ ಬರಬೇಕು, ವಿಚಾರಣೆಗೆ ಬರ್ಬೇಕು ಅಂತ ಹೇಳಿದ್ದಾರೆ. ಅದೇ ನೋಡಿ ಏನು ಎತ್ತ DNA ಟೆಸ್ಟ್ ಮಾಡ್ತೀವಿ, ಅದ್ ತಗೊಂಡೋಗಿ ಇದ್ ಮಾಡಿರಂತ ಹೇಳಿದ್ದಾರೆ. ಹಂಗೇನಾದ್ರು ಏನ್ ಹೇಳ್ತೀರಿ? ಇಷ್ಟು ವರ್ಷದ ತನಕ ನೀವು ಬರಬಹುದು, ಎಲ್ಲಿಯಾದ್ರೂ ಇದ್ರೆ ಬರಬಹುದು ಅಂತ ನಿರೀಕ್ಷೆ ಮಾಡ್ಕೊಂಡಿದ್ರೆ, ಈ ರೀತಿಯಾದಂತ ಈಗ ಸದ್ಯ ಸುದ್ದಿ ಬಂದಿರುವುದು ಏನ್ ಹೇಳ್ತೀರಾ? ಅದೇ ಏನು ಹೇಳ್ಕೊಳಕ್ ಆಗ್ತಿಲ್ಲ ಇವಾಗ. ಒಂದ್ ಕಡೆ ಸಂಕಟ, ಒಂದ್ ಕಡೆ ಏನು ಇದ್ ಮಾಡ್ಕೊಳಕ್ ಆಗ್ತಿಲ್ಲ. ಅದ್ ನೋಡ್ದಾಗಿಂದನೂ. ವೀರೇಶ್, ಇದು ಅವರ ಅಕ್ಕಂದಿರು ಹೇಳ್ತಾ ಇರುವಂತ ಮಾತು. ಅಂದ್ರೆ ಇಷ್ಟು ವರ್ಷ ನಾವು ಕಾದ್ವಿದ್ವಿ, ಅವನು ಬರ್ತಾನೆ ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಈ ರೀತಿಯಾದಂತಹ ಸುದ್ದಿ ಬಂದು ಈಗ ನಮಗೂ ಬಹಳಷ್ಟು ಬೇಸರ ಆಗಿದೆ. ಮನೆಯಲ್ಲಿ ತಾಯಿ ಕೂಡ ಕಾಯ್ತಾ ಇದ್ದಾರೆ, ತಾಯಿಗೆ ಹುಷಾರಿಲ್ಲ, ಆದ್ರೂ ಅವರು ಮಗ ಬರ್ತಾನೆ ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ. ಇವರಿಗೆ ಆ ವಿಚಾರವನ್ನ ಹೇಗೆ, ಅಂದ್ರೆ ಅವರ ತಾಯಿಗೆ ಯಾವ ರೀತಿಯಾಗಿ ತಿಳಿಸುವುದು ಅನ್ನುವಂತ ಬೇಸರದಲ್ಲೂ ಕೂಡ ಆ ಒಂದು ಕುಟುಂಬ ಇರುವಂತದ್ದು. ವೀರೇಶ್, ಥ್ಯಾಂಕ್ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗಾಗಿ.